ದರೋಡೆಗೆ ಹೊಂಚು ಹಾಕ್ತಾ ಇದ್ದ ಇಬ್ಬರು ರೌಡಿಗಳಿಗೆ ಪೊಲೀಸರು ಗುಂಡಿಕ್ಕಿದ್ದಾರೆ. ರೌಡಿಗಳಾದ ಕುರುಪ್ ಮಂಜಾ ಅಲಿಯಾಸ್ ಕುರುಪ್ ವಿನಯ್ ಮತ್ತು ಡಾಬಾ ಮೂರ್ತಿ ನಿನ್ನೆ ರಾತ್ರಿ ಬಗಲಗುಂಟೆ ಬಳಿ ದರೋಡೆಗೆ ಹೊಂಚು ಹಾಕಿದರು. ಮಾಹಿತಿ ಪಡೆದ ಸಿಸಿಬಿ ಎಸಿಪಿ ಹಾದಿಮನಿ ಮತ್ತು ಇನ್ಸ್ಪೆಕ್ಟರ್ ಅಶೋಕ್ ಸ್ಥಳಕ್ಕೆ ಧಾವಿಸಿ ಇಬ್ಬರು ರೌಡಿಗಳನ್ನು ಶರಣಾಗುವಂತೆ ಸೂಚಿಸಿದರು. ಆದರೆ ಈ ರೌಡಿಗಳು ಶರಣಾಗುವ ಬದಲು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದರು. ಅಲ್ಲದೆ ಇನ್ಸ್ಪೆಕ್ಟರ್ ಶ್ರೀನಿವಾಸ ಮೇಲೆ ಮಚ್ಚ ಬೀಸಿದರು. ಆಗ ಪೊಲೀಸರು ರೌಡಿಗಳ ಕಾಲಿಗೆ ಗುಂಡಿಕ್ಕಿ ವಶಕ್ಕೆ ಪಡೆದರು. ಗುಂಡೇಟಿನಿಂದ ಗಾಯಗೊಂಡಿರುವ ರೌಡಿಗಳನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ರೌಡಿಗಳ ಮೇಲೆ ನಾನಾ ಠಾಣೆಗಳಲ್ಲಿ ಅನೇಕ ಕೇಸುಗಳು ದಾಖಲಾಗಿವೆ. ಗಿರಿನಗರದ ಕುಮಾರ್ ಎಂಬುವರ ಕೊಲೆ ಪ್ರಕರಣದಲ್ಲಿ ವಿನಯ್ ಪ್ರಮುಖ ಆರೋಪಿ. ಪೊಲೀಸರು ಈಗ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ರೌಡಿಗಳಿಂದ ಒಂದು ರಿವಾಲ್ವರ್ ಮತ್ತು ಒಂದು ಲಾಂಗ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಅವನು ಯಾವ ಕಡೆ ಒಂದು ದರೋಡೆ ಮಾಡಲಿಕ್ಕೆ ಅವನು ಬರ್ತಾನೆ ಅಂತ ಮಾಹಿತಿ ಇತ್ತು. ಇಲ್ಲಿ ಬಗಲ್ಗುಂಟೆ ಗೇಟ್ ಹತ್ರ ಬಂದಾಗ ಮತ್ತೆ ಅವ್ರಿಗೆ ಅವ್ರದ್ದು ಮೋಟರ್ ಸೈಕಲ್ ನೋಡಿದ ನಂತರ ಅವನು ಏನಿದೆ ಅವ್ರಿಗೆ ಚೇಂಜ್ ಮಾಡಿದ್ದಾರೆ. ಅವ್ರಿಗೆ ಬ್ಲಾಕ್ ಮಾಡಿದಾಗ ಅವನು ಒಂದು ರೌಂಡ್ ಫೈರ್ ಮಾಡಿದ್ದಾನೆ. ಆ ಪ್ರತಿಕಾರವಾಗಿ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಸಕ್ರಿ ಅವರು ಏನಿದೆ ಅವರು ಒಂದು ರೌಂಡ್ ಫೈರ್ ಮಾಡಿದ್ದಾರೆ. ಆ ರೌಂಡ್ ಇದೆ ಅವನಿಗೆ ಈ ಲೆಫ್ಟ್ ನೀಕೆ ಅದು ಬಿದ್ದಿದೆ. ಮತ್ತೆ ಅದೇ ಟೈಮ್ ಶ್ರೀನಿವಾಸ್ ಬಂದಿದ್ದಾನೆ. ಶ್ರೀನಿವಾಸ್ ಅದು ಅಪ್ರೋಚ್ ಆಗಿದ್ದಾನೆ. ಆ ಟೈಮ್ ಡಾಬಾ ಮೂರ್ತಿನಿದ್ದಾನೆ. ಅವನು ಆ ಲಾಂಗ್ ತಗೊಂಡು ಲಾಂಗ್ ಹಿಂದೆ ಇದರಿಂದ ಅದು ಒಬ್ಬ ನಮ್ಮ ಸಿಬ್ಬಂದಿ ಇದ್ದಾನೆ. ಅವನ ಹೆಸರು ಶ್ರೀನಿವಾಸ್ ಇದೆ. ಅವನಿಗೆ ಅಸಾಲ್ಟ್ ಮಾಡಿದ್ದಾನೆ. ಆ ಅಸಾಲ್ಟ್ ಮಾಡಿದಾಗ ಮತ್ತು ಶ್ರೀನಿವಾಸನ್ ಇದ್ದಕ್ಕೆ ಅವನಿಗೆ ಡಾಬಾ ಮೂರ್ತಿ ಇದ್ದಾನೆ. ಅವನಿಗೆ ಒಂದು ಫೈರ್ ಅದು ಮಾಡಿದ್ದಾರೆ. ಅಲ್ಲಿ ತೊಡೆಗೆ ಬಿದ್ದಿದೆ. ಸೊ ಸೆಲ್ಫ್ ಡಿಫೆನ್ಸ್ ನಲ್ಲಿ ಮತ್ತೆ ಮಿನಿಮಮ್ ಫೋರ್ಸ್ ಏನಿದೆ ಯೂಸ್ ಮಾಡಿಕೊಂಡು ಇದು 2 ರೌಂಡ್ ಇದು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನೇರ ಸಂಪರ್ಕದಲ್ಲಿ ಇರತಕ್ಕಂಥ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಅವರಿಂದ. ಗಿರೀಶ್, ಹೇಗೆ ನಡೀತು ಈ ಒಂದು ಕಾರ್ಯಾಚರಣೆ? ಅರವಿಂದ್, ಇಂದು ಮುಂಜಾನೆ 4:15 ಗಂಟೆಗೆ ಪೊಲೀಸರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಡಾಬಾ ಮೂರ್ತಿ ಮತ್ತೆ ಕುರುಪ್ ವಿನಯ್ ಇವರು ಬಹಳ ದಿನಗಳಿಂದ ಸಿಸಿಬಿ ಪೊಲೀಸರಿಗೆ ಬೇಕಾದಂತವರು. ಇವ್ರ ಮೇಲೆ ನಾನಾ ರೀತಿಯ ಪ್ರಕರಣಗಳಿತ್ತು. 9 ಪ್ರಕರಣಗಳಲ್ಲಿ ಇವರು ಫಿಕ್ಸ್ ಆಗಿದ್ರು. ಗಿರಿನಗರದ HD ಕುಮಾರ್ ಅನ್ನೋರ ಕೊಲೆಯಲ್ಲಿ ವಿನಯ್ ಪ್ರಮುಖ ಆರೋಪಿ ಆಗಿದ್ರು. ಅವರನ್ನ ಬಹಳ ದಿನಗಳಿಂದ ಹೊಂಚಾಗ್ತಾ ಇದ್ರು ಸಿಸಿಬಿ ಪೊಲೀಸರು. ಇವತ್ತು ಮುಂಜಾನೆ ಬಗಲ್ಗುಂಟೆ ರೋಡ್ ಡಕಾಯಿತಿಗೆ ಬಂದಂತವರು. ಸೊ ಇವ್ರ ಮೇಲೆ ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಅಟ್ಯಾಕ್ ಮಾಡಿದ್ರು. ಎಸಿಪಿ ಇನ್ಸ್ಪೆಕ್ಟರ್ ಅಶೋಕ್ ಮತ್ತೆ ಎಸಿಪಿ ಆದಿಮನಿ ಅವರು ಅಟ್ಯಾಕ್ ಮಾಡಿದ್ದಾರೆ. ಯಾವ ರೀತಿ ಅಟ್ಯಾಕ್ ಆಗಿದೆ ಅನ್ನೋದನ್ನ ಸ್ಪಾಟ್ ಅಲ್ಲೇ ನೋಡೋಣ ಬನ್ನಿ. ಆ ಕಡೆಯಿಂದ ಸ್ಪಾಟ್ ಬಂದಿದ್ದಾರೆ. ಬಂದ ತಕ್ಷಣ ಶರಣಾಗುವಂತೆ ಪೊಲೀಸರು ಮನವಿ ಮಾಡಿ ಕೇಳ್ಕೊಂಡಾಗ ಅದಕ್ಕೆ ಬಗ್ದೇ ಇದ್ದಾಗ ವಿನಯ್ ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಸಹಿತ ಪ್ರತಿರೋಧ ತೋರಿ 2 ಕಡೆಯಿಂದ ಪೊಲೀಸರು ಅಟ್ಯಾಕ್ ಮಾಡಿದ್ರು. ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಒಬ್ಬನಿಗೆ ಗುಂಡಿನ ದಾಳಿ ಮಾಡಿದ್ದಾರೆ. ಮತ್ತೆ ವಿನಯ್ ಮೇಲೆ ಎಸಿಪಿ ಅವರು ದಾಳಿ ನಡೆಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇಬ್ಬರ ಕಾಲಿಗೂ ಗಾಯ ಆಗಿದೆ. ಇಬ್ಬರನ್ನು ರಾಮಯ್ಯ ಹಾಸ್ಪಿಟ್ಲಿಗೆ ಸೇರಿಸಲಾಗಿದೆ. ಅರವಿಂದ್. ಓಕೆ ಗಿರೀಶ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ದರೋಡೆಗಾಗಿ ಹೊಂಚು ಹಾಕ್ತಾ ಇದ್ದಂತಹ ಇಬ್ಬರು ರೌಡಿಗಳಿಗೆ ಪೊಲೀಸರು ಗುಂಡಿಕ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಇವರು ಪೊಲೀಸರ ಮೇಲೆ ಒಂದು ಫೈರಿಂಗನ್ನು ಮಾಡಿದ್ದಾರೆ, ಲಾಂಗನ್ನು ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಅಸಹಾಯಕರಾದಂತಹ ಪೊಲೀಸರು ತಮ್ಮ ಒಂದು ಆತ್ಮರಕ್ಷಣೆಗೋಸ್ಕರ ಫೈರಿಂಗ್ ಮಾಡಿದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇವರಿಬ್ಬರನ್ನು ಕೂಡ ಕಾಲಿಗೆ ಗುಂಡು ಹೊಡೆದಿರೋದ್ರಿಂದ ಇವರಿಬ್ಬರನ್ನ MS ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರಕರಣದ ತನಿಖೆ ಮುಂದುವರೆದಿದೆ.